ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹಾರ್ಡ್ ವರ್ಕಿಂದ ಪ್ಯಾಷನಿಂದ ಈ ಮೂವಿ ಮಾಡಿದ್ದೀವಿ. ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್, ಸಪೋರ್ಟ್ ಅಸ್, ವಾಚ್ ದಿಸ್ ಮೂವಿ. ಇಟ್ಸ್ ಅನ್ ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್. ಯೂತಿಗೆ ಕನೆಕ್ಟ್ ಆಗೋ ಥರ ಸಿನಿಮಾ ಇದು. ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಪ್ಲೀಸ್ ಎವ್ರಿ ಒನ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್ ಆ್ಯಂಡ್ ವಾಚ್ ಆರ್ ಫಿಲ್ಮ್. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು. ಸೊ ಈ ಸಬ್ಜೆಕ್ಟ್ ಒಪ್ಕೊಂಡಾಗ ಲಾಸ್ಟ್ 20-25 ಮಿನಿಟ್ಸು ಸಿನಿಮಾದು ಕತೆ ಕೇಳಿದಾಗಲೇ ಒಂದು ಥ್ರಿಲ್ ಆಗಿಬಿಟ್ಟಿದ್ವಿ. ಸೊ ಇವತ್ತು ಥಿಯೇಟ್ರಲ್ಲಿ ಕೂತು 1 ವರ್ಷ ನಾವು ಕೆಲಸ ಮಾಡಿರೋದನ್ನು ಥಿಯೇಟ್ರಲ್ಲಿ ಜನಗಳ ಜೊತೆ ಕೂತು ನೋಡಿದಾಗ ಭಾಳ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರ ಮುಖದಲ್ಲಿ ನಗು ನೋಡೋದಕ್ಕೆ ಖುಷಿ ಆಯಿತು. ಆ್ಯಂಡ್ ಇದನ್ನು ಐ ಥಿಂಕ್ ಶಶಾಂಕ್ ಸರ್ ಒಬ್ಬರ ಕೈಲೇ ಸಾಧ್ಯ ಈ ಥರದೊಂದು ಸ್ಕ್ರಿಪ್ಟ್ನ ಹ್ಯಾಂಡಲ್ ಮಾಡೋಕ್ಕೆ. ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಬೇಕು. ಅಷ್ಟು ತುಂಬ ಟ್ವಿಸ್ಟ್ಗಳಿರೋವಂಥ ಒಂದು ಸ್ಕ್ರಿಪ್ಟು, ತುಂಬ ಆ ಸ್ಕ್ರೀನ್ ಪ್ಲೇಯಲ್ಲೇ ಸಿಕ್ಕಾಪಟ್ಟೆ ವಿಷಯಗಳಿದೆ. ಸೊ ಬಂದು ಥಿಯೇಟ್ರಲ್ಲಿ ಒಂದು ಹೊಸ ಥರದ ಸಿನಿಮಾ ಇದು. ಸೊ ಶಶಾಂಕ್ ಸರ್ ಕೆರಿಯರಲ್ಲೂ ಕೂಡ ಮತ್ತು ನನ್ನ ಕೆರಿಯರಲ್ಲೂ ಕೂಡ ತುಂಬ ಹೊಸ ಥರದ ಸಿನಿಮಾ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಸ್ಪೆಷಲಿ ಯೂತ್ಸ್, ಕ್ರಿಕೆಟ್ ಮತ್ತು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರೋದು, IPL ಮೇಲೆ ಇಂಟ್ರೆಸ್ಟ್ ಇರೋದು. ಸೊ ಈ ಥರದವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಶಶಾಂಕ್ ಡೈರೆಕ್ಟ್ ಮಾಡಿರೋದು. ಶಶಾಂಕ್ ನನ್ನ ಶಿಷ್ಯ. ನಿರ್ದೇಶಕನಾಗಬೇಕು ಅಂತ ನನ್ನ ಹತ್ರ ಬಂದಾಗಿಂದ ಆಗೋವರೆಗೂ ನನ್ನ ಜೊತೆ ಕೆಲಸ ಮಾಡಿದ ಒಂದು ಅದ್ಭುತವಾದ ಪ್ರತಿಭೆ. ನೀವೊಬ್ಬರ ಜೊತೆನೇ ಕೆಲಸ ಮಾಡಿದ? ಹೌದು, ನನ್ನೊಬ್ಬನ ಜೊತೆನೇ ನಿರ್ದೇಶಕನಾಗಬೇಕು ಅಂತ ಬಂದಾಗಿಂದ ನಿರ್ದೇಶಕನಾಗೋವರೆಗೂ ನನ್ನ ಜೊತೆನೇ ಇದ್ದದ್ದು. ಹತ್ತತ್ರ 10-12 ವರ್ಷಗಳ ಮೇಲೆ. ಬರೀ ಸಹ ನಿರ್ದೇಶಕನಾಗಿರಲಿಲ್ಲ, ಈಸ್ ಮೈ ಲೈಕ್ ಬ್ರದರ್. ಆ ರೀತಿಯ ಒಂದು ಅಟ್ಯಾಚ್ಮೆಂಟ್. ಶಶಾಂಕ್ ಅಂದ್ರೇ ಒಂದು ಅಚ್ಚುಕಟ್ಟು, ಭಾಳ ನೀಟ್ ವರ್ಕ್. ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕ್ಯಾರಿ ಆಗಿದೆ. ಭಾಳ ಅದ್ಭುತವಾದ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಈ ಸಿನಿಮಾ ಬ್ರಾಟ್ ಭಾಳ ಒಂದು ತುಂಬ ಡಿಫರೆಂಟ್ ಅಟೆಂಪ್ಟ್ ಇದು. ಟೋಟಲಿ ಡೈರೆಕ್ಟರ್ ಫಿಲ್ಮ್. ಏಕೆಂದರೆ ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡ್ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಎಲ್ಲೂ ಕೂಡ ಒಂದು ಚೂರು ಅದನ್ನು ಮಿಸ್ ಮಾಡದೆ ಕ್ಯಾರಿ ಮಾಡಿದ್ದಾರೆ. ಆಮೇಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಎಲ್ಲ ಕಲಾವಿದರು, ಎಸ್ಪೆಷಲಿ ಹೀರೋ ಕೃಷ್ಣ ಅವರು ತುಂಬ ಲೀಲಾಜಾಲವಾಗಿ ಮಾಡಿದ್ದಾರೆ ಆ ಪಾತ್ರನ. ಉಳಿದ ಎಲ್ಲ ಕ್ಯಾರೆಕ್ಟರ್ಗಳಿರ್ಬೋದು, ತಂತ್ರಜ್ಞರಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತುಂಬ ಎಂಟರ್ಟೈನಿಂಗ್ ಆಗಿದೆ. ನಮಸ್ಕಾರ. ತುಂಬ ನಿಮಗೂ ಧನ್ಯವಾದ. ಕಂಗ್ರ್ಯಾಚುಲೇಷನ್. ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು. ಒಳ್ಳೆಯದಾಗಲಿ. ನಿರ್ಮಾಪಕರು ಕೂಡ ತುಂಬ ಧಾರಾಳವಾಗಿ ಸಿನಿಮಾ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಭಾಳ ಅದ್ಭುತವಾದ ಪ್ರಯತ್ನ, ಬ್ರಿಲಿಯಂಟ್ ಪ್ರಯತ್ನ, ಹೊಸತನ ಇದೆ. ಆಮೇಲೆ ಹೆಜ್ಜೆಗೂ ತುಂಬ ಕುತೂಹಲ. ಸರ್ ಬನ್ನಿ ಕಂಗ್ರ್ಯಾಚುಲೇಷನ್. ಆ ಪಾತ್ರನ ತುಂಬ ಲೀಲಾಜಾಲವಾಗಿ ಮಾಡಿದ್ದೀರಿ ನೀವು. ಆಮೇಲೆ ಆ ಸಿನಿಮಾ ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ನಾನು ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಅದು ಡೈರೆಕ್ಟರ್ ಸ್ಟ್ರೆಂತ್. ಅದು ಆ ಸ್ಟ್ರೆಂತು ಶಶಾಂಕ್ ಇದೆ, ಅದನ್ನು ಪ್ರೂವ್ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ ಸಿನಿಮಾ. ತಾವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ತುಂಬ ಕುತೂಹಲವಾಗಿದೆ, ಹೊಸತನ ಇದೆ. ನನಗನ್ಸುತ್ತೆ ತುಂಬ ದೊಡ್ಡಿಟ್ಟಾಗುತ್ತೆ ಈ ಸಿನಿಮಾ. ಆಗಬೇಕು. ತಾವೆಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ. ನಿಮಗೆ ನಿಜವಾಗೂ ಕೂಡ ಭಾಳ ಒಂದು ಹೊಸ ಅನುಭವ ಆಗುತ್ತಂತೆ. ಈ ಸಂದರ್ಭದಲ್ಲಿ ಹೇಳ್ತಾ ಬ್ರಾಟ್ ಟೀಮ್ಗೆ ಒಳ್ಳೆಯದಾಗಲಿ, ದೊಡ್ಡ ಸಕ್ಸಸ್ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.